ವೆಲ್ಕಮ್ ಬ್ಯಾಕ್ ಟು ಚೌಚೌ ಬಾತ್. ಗುಡ್ ಮಾರ್ನಿಂಗ್ ಶೋನಲ್ಲಿ ಚೌಚೌ ಬಾತ್ ನಲ್ಲಿ ನಾವಿದ್ದೀವಿ. ಸೊ ಒಬ್ಬ ವಿಶೇಷ ಅತಿಥಿ ಇವತ್ತು ಬೈ ಟು ಕಾಫಿಯಲ್ಲಿ ನಮ್ಮ ಜೊತೆ ಇದ್ದಾರೆ. ಇವಾಗ ಕಾಫಿ ಕುಡಿಯೋ ಸಮಯ. ಆದ್ರೆ ಆ ವಿಶೇಷ ಅತಿಥಿ ಯಾರು ಅಂತ ಹೇಳಿದ್ರೆ ಖಂಡಿತ ಎಲ್ಲರಲ್ಲೂ ಜೋಶ್ ಬಂದ್ಬಿಡುತ್ತೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಇವತ್ತಿನ ಬೈ ಟು ಕಾಫಿಯಲ್ಲಿ ನೋಡಿ. ವೆಲ್ಕಮ್ ಟು ಬೈ ಟು ಕಾಫಿ. ಇವತ್ತಿನ ಬೈ ಟು ಕಾಫಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಜೊತೆ. ಶಿವರಾಜ್ ಕುಮಾರ್, ವೆರಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸೊ ಹಾಗೇನೆ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ನಮ್ದು ಬೈ ಟು ಕಾಫಿ, ಸೊ ಒಂದು ಸಿಪ್ ಕಾಫಿಯ ಜೊತೆ ನಮ್ಮ ಬೈ ಟು ಕಾಫಿ ಟಾಕ್ ಆಕ್ಚುಲಿ. ಸೊ ನಿಮ್ಮ ಬೈ ಟು ಕಾಫಿ ಇರೋದೇ ಅದರ ಹೆಸರು ಹೇಳೋದು ಶೇರ್ ಮಾಡುವಂಥದ್ದು ಅಂತ. ಸೊ ನಿಮ್ಮ ಸ್ಕೂಲ್ ಡೇಸ್ ಬಗ್ಗೆ ನೀವು ನೆನೆಸ್ಕೊಳ್ಳೋದಾದ್ರೆ ಶೇರ್ ಮಾಡ್ಬೋದಾ ನಮ್ಮ ಜೊತೆ? 100%. ಸ್ಕೂಲ್ ಡೇಸ್ ಅವತ್ತು ಸ್ಕೂಲ್ ಟೈಮ್ ನಾವು ಮರೆಯೋಕ್ಕಾಗಲ್ಲ. ಫ್ರೆಂಡ್ಸು ಇದು ನಾನು ತುಂಬ ಮಿಸ್ಚಿವಸ್ ನಾಟಿ ನನ್ನ ಕ್ಲಾಸಲ್ಲಿ. ಆ್ಯಂಡ್ ಆಲ್ವೇಸ್ ಐ ಬಿ ವಿತ್ ಮೈ ಫ್ರೆಂಡ್ಸ್. ಒಂದು ಗ್ರೂಪ್ ಯಾವಾಗ ಇರ್ತಿತ್ತು. ವಿತೌಟ್ ಗ್ರೂಪ್ ಶಿವಣ್ಣ ಇಸ್ ನಾಟ್ ದೇರ್. ಆಲ್ವೇಸ್ ವಿತ್ ಅ ಗ್ರೂಪ್. ಆ್ಯಂಡ್ ಎವ್ರಿಬಡಿ ಲವ್ಸ್ ಮೀ, ಐ ಟು ಲವ್ ದೆಮ್. ಆ್ಯಂಡ್ ಅವ್ರಿಗೋಸ್ಕರ ನಾನು ಪ್ರಾಣನೇ ಕೊಡ್ತೀನಿ. ಐ ಲವ್ ಮೈ ಫ್ರೆಂಡ್ಸ್. ಫ್ರೆಂಡ್ಶಿಪ್ಗೋಸ್ಕರ ಏನು ಬೇಕಾದ್ರೆ ಮಾಡ್ತೀನಿ. ಓಕೆ. ಸೊ ಆ ಸ್ಕೂಲ್ ಡೇಸ್ಗಳನ್ನ ನೆನೆಸ್ಕೊಳ್ಳೋದಾದ್ರೆ ಅವಾಗಲೂ ನೀವು ಅಂದರೆ ಸೆಂಟರ್ ಆಫ್ ಅಟ್ರಾಕ್ಷನ್? Not exactly. But they all everybody made me a center of attraction. I think ಬಹುಶಃ ಹಂಗೆ ಕೂಡ ಬಂದಿದೆ ಅಷ್ಟೇ. ಅಂದ್ರೆ ರಾಜ್ಕುಮಾರ್ ಅವ್ರ ಮಗ ಅಲ್ಲ, ಹಂಗಲ್ಲ. Not in that way. Otherwise also human wisely I was a good sportsman also. So in that way. ಯಾವ ಆಟ? I was a good athlete, 100 meters good athlete. And I was playing almost ಎಲ್ಲ ಗೇಮ್ಸ್ ಆಡ್ತಿದ್ದೆ. ವಾಲಿಬಾಲ್, ಬಾಸ್ಕೆಟ್ಬಾಲ್, every game I was to play. Cricket I was to play. I think athlete, I was a good athlete. ಸೊ ನೀವು ಫಿಲ್ಮ್ಗೆ ಬರದೇ ಇದ್ರೆ ಯಾವ್ದಾದ್ರು ಸ್ಪೋರ್ಟ್ಸ್ಮನ್ ಆಗಿರ್ತಿದ್ರ? 100%. ಸೊ ಯಾವ್ದನ್ನ ಆಯ್ಕೆ ಮಾಡ್ಕೋತಿದ್ರಿ? ಅಥ್ಲೀಟ್ ಫಸ್ಟ್. ಅದು ಬಿಟ್ಟು ಕ್ರಿಕೆಟ್. ಓಕೆ. ಸೊ ಕ್ರಿಕೆಟ್ ಅಲ್ಲಿ ನಿಮ್ಗೆ ಯಾರು ಫೇವ್ರೆಟ್? I think ಅವಾಗ ನಂಗೆ ತುಂಬ ಗವಾಸ್ಕರ್, ವಿಶ್ವನಾಥ್ ವಾಸ್ ವೆರಿ ಫೇವ್ರೆಟ್. ಆ್ಯಂಡ್ ಐ ಯೂಸ್ ಲೈಕ್ ಕ್ಲೈವ್ ಲಾಯ್ಡ್, ವಿವಿನ್ ರಿಚರ್ಡ್ಸ್ ತುಂಬ ಇಷ್ಟ. ಐ ಥಿಂಕ್ ದೇ ಆರ್ ಆಲ್ ಮೈ ಫೇವ್ರೆಟ್ ಪ್ಲೇಯರ್. ಓಕೆ. ಆ್ಯಂಡ್ ಫಿಲ್ಮ್ಸ್ಗಳಲ್ಲಿ ನೀವು ಹೀಗೆ ಮಾತಾಡುವಾಗ ನೋಡುವಾಗ ಆ ಫೀಲ್ ಬರಲ್ಲ. ಬಟ್ ಫಿಲ್ಮ್ಸಲ್ಲಿ ನೀವು ಆ್ಯಕ್ಷನ್ ಫಿಲ್ಮ್ಸ್ಗಳನ್ನೆಲ್ಲ ಜಾಸ್ತಿ ಮಾಡಿರೋವಂಥದ್ದು. ಸೊ ಅದು ಹೇಗೆ ತರ್ತೀರಾ ಅಂತ ಆ ಫೀಲ್ನ? ಐ ಥಿಂಕ್ ಡೈರೆಕ್ಟರ್ ಕಾನ್ಸೆಪ್ಟ್ ಪ್ರಕಾರ ಅದು. ಐ ಥಿಂಕ್ ವಿ ಗೆಟ್ ಇನ್ ಟು ದಟ್ ಕಾನ್ಸೆಪ್ಟ್ ಅಷ್ಟೇ. ಅದರ್ವೈಸ್ ಏನಂದರೆ ಐ ಥಿಂಕ್ ನಾವು ಫಿಲ್ಮ್ಸ್ಗಳು ನೋಡಿದ್ದೀವಿ ಸಾಕಷ್ಟು. ಐ ಥಿಂಕ್ ಬಹುಶಃ ಸಮ್ವೇರ್ ದಟ್ ಇನ್ಸ್ಪಿರೇಷನ್ ಆಲ್ಸೋ ಕಮ್ಸ್ ಫ್ರಮ್ ದಟ್ ಸೈಡ್. ಆಮೇಲೆ ಬಹುಶಃ ಸೀನ್ ಕಂಟೆಂಟ್, ಬಿಕಾಸ್ ಐ ವಾಸ್ ಇನ್ ದ ಫಿಲ್ಮ್ ಇನ್ಸ್ಟಿಟ್ಯೂಟ್. ಸೊ ಬಹುಶಃ ಅದೆಲ್ಲ ನಮಗೆ ಒಂದು ಇದು ಕೌಂಟ್ ಆಗುತ್ತೆ. ಐ ಥಿಂಕ್ ಇನ್ ದಟ್ ವೇ ಐ ಯೂಸ್ ಟು ಗೆಟ್ ಅಷ್ಟೇ. ಸೊ ಕಾಲೇಜ್ ಡೇಸಲ್ಲಿ ಹೇಗಿದ್ರು ಶಿವಣ್ಣ? ಆಂಗ್ರಿ ಯಂಗ್ ಮ್ಯಾನ? Not exactly. I was very jovial, very jolly, and all friends in it. Always with group. Enjoyed a lot. College days is a golden period. That's mariyake agalla. I had a very nice time with my friends. Lot of friends were there. A lot of films gogidda. I used to cut bunk classes and all. It was nice. A period hange. And I think, but I was never na munde ಒಂದು ಹೇಳ್ತಿದ್ದೆ ಎಲ್ಲರಿಗೂ, don't treat me as a Rajkumar sir. I am a student, I am your friend. Don't expect anything that I might get more money ಆ ಥರ. ಯಾಕೆ ನಮ್ಮ ಪೇರೆಂಟ್ಸ್ ತುಂಬ ಚೆನ್ನಾಗಿ ಬೆಳೆಸಿದ್ರು ಆ ವೇಲಿ. ಜಾಸ್ತಿ ಕೊಟ್ಟು ಪ್ಯಾಂಪರ್ ಮಾಡ್ದೇನೆ ಎಷ್ಟು ಎಲ್ಲರಿಗೂ ಏನೇನು ಕೊಡ್ತಿದ್ರು ಆ ಲೆವೆಲ್ ನಮ್ಮನ್ನ ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಿದ್ದೆ. ಸೊ ಆ ಡಿಸಿಪ್ಲಿನ್ ನಮ್ಮ ಫ್ರೆಂಡ್ಶಿಪ್ಲು ಮೇಂಟೈನ್ ಇದೆ. ಅದಕ್ಕೆ ಇವತ್ತು ನಾನು ಫ್ರೆಂಡ್ಸ್ನ ಮೀಟ್ ಮಾಡ್ತೀನಿ. ಐ ಟಾಕ್ ಟು ದೆಮ್. ಸೊ ದಟ್ಸ್ ವೈ ಐ ಥಿಂಕ್ ಆಲ್ ಮೈ ಫ್ರೆಂಡ್ಸ್ ಆರ್ ಟುಗೆದರ್ ವಿತ್ ಮೀ. ಅವ್ರೇನೋ ಬೇರೆ ವಯಸ್ಸಲ್ಲಿ ಹೋಗ್ಬಿಟ್ಟಿದ್ರೆ ಐ ಥಿಂಕ್ ಐ ಹ್ಯಾವ್ ನಾಟ್ ಮೆಟ್ ದೆಮ್ ನೌ. ಸೊ ಫೈಟಿಂಗ್ ಗೀಟಿಂಗ್ ಯಾವ್ದಾರು ಇತ್ತ? ಹೊಡಿಮಗ ಅಂತ ಯಾರಿಗಾರು? ನಾಟ್ ಎಕ್ಸಾಕ್ಟ್ಲಿ ಇಲ್ಲ ಅಂಥದ್ದು ಯಾವುದು ನೆನಪು? ಓಕೆ. ಸೊ ಶಿವಣ್ಣ ಹಾಫ್ ಸೆಂಚುರಿ ಆದ್ಮೇಲೂ ಕೂಡ ಇಷ್ಟು ಫಿಟ್ ಆಗಿದ್ದೀರಾ. ಸೊ ಫಿಟ್ನೆಸ್ ಸೀಕ್ರೆಟ್ ಏನು ಮಾಡ್ತೀರಿ ಅಂತ? ಐ ಥಿಂಕ್ ಅಫ್ಕೋರ್ಸ್ ಸ್ವಲ್ಪ ಐ ಥಿಂಕ್ ವಿ ಡೂ ವರ್ಕೌಟ್ ಸ್ವಲ್ಪ ಮಾಡ್ತೀವಿ. ಸೇಮ್ ಟೈಮ್ ಫುಡ್ ಕಂಟ್ರೋಲ್ ಇರುತ್ತೆ. ಅಟ್ ದ ಸೇಮ್ ಟೈಮ್ ಎವ್ರಿಬಡೀಸ್ ವಿಶಸ್ ಅದೇ. ದಟ್ಸ್ ದ ಮೇನ್ ಥಿಂಗ್. ಎವ್ರಿಬಡಿ ಪ್ಯಾಂಪರಿಂಗ್ ಇರ್ಬೋದು ಫಿಲ್ಮ್ ಇಂಡಸ್ಟ್ರಿ. ಆಲ್ ಆಫ್ ದೆಮ್ ಸೇಯಿಂಗ್ ದಟ್ ಎಸ್ ಯು ಲುಕ್ ಯಂಗ್. ಆ ವರ್ಡ್ ಕೇಳ್ತಿದ್ರೆ ಒಂದು ಪಾಸಿಟಿವ್ ಎನರ್ಜಿ ಅದು ವೈಬ್ರೇಟ್ ಆಗುತ್ತೆ, ಯಂಗ್ ಫೀಲ್ ಬರುತ್ತೆ. ವಿ ಶುಡ್ ಮೇಕ್ ಅವರ್ ಸೆಲ್ಫ್ feel comfortable and make that into positive energy, not into negative energy. By showing off ಮಾಡ್ಬಿಟ್ರೆ ಬಹಳ ಕಷ್ಟ. ಇನ್ನೇನು ಮಾಡೋದು ಅಂತ ಬರಬಾರ್ದು. ಇದನ್ನ ನಾವು ಇನ್ನೂ ಹಂಗೆ ಕಾಣಿಸ್ತೀವಲ್ಲ, ಅದಕ್ಕೆ ಏನು ಕಾರಣ ಅನ್ನೋದು ನಾವು ಹುಡುಕ್ತಾ ಹೋದಾಗ ಟು ಬಿ ಫಿಟ್ ವಾಟ್ ದಿಸ್ ಎನರ್ಜಿ ಬರೋದನ್ನ ಪಾಸಿಟಿವ್ ಆಗಿ ತಗೊಂಡಾಗ ವಿ ಶುಡ್ ವರ್ಕೌಟ್, ವಿ ಶುಡ್ ಮೇಕ್ ಅವರ್ ಸೆಲ್ಫ್ ಫಿಟ್. ಆಮೇಲೆ ಜಾಸ್ತಿ ಊಟ ಮಾಡ್ದೇನೆ ಎಷ್ಟು ಬೇಕೋ ಅಷ್ಟು ಮಟ್ಟಿಗೆ ಊಟ ಮಾಡ್ಕೊ.
ಓಕೆ, ಹ್ಯಾಟ್ರಿಕ್ ಹೀರೋ ಜೊತೆ ಬೈ ಟು ಕಾಫಿ ಅಂತ ಆಯ್ತು. ಅವ್ರೊಂಥರಾನೇ ಇನ್ಸ್ಪಿರೇಷನ್ ಅಲ್ಲ, ಅವ್ರ ಜೋಶು ಈ ಏಜಲ್ಲೂ ಕೂಡ ಅವ್ರು ಡಾನ್ಸ್ ಮಾಡೋ ರೀತಿ, ಅವರು ಜೋಶ್ ಯಾವ ರೀತಿ ಇರುತ್ತೆ ಅಂದ್ರೆ ವಾವ್, ಈ ಏಜಲ್ಲೂ ಹೀಗಿದಾರ ಅಂತ ಅನ್ಸ್ಬಿಡುತ್ತೆ. ಎಲ್ರಿಗೂ ಒಂದ್ ರೀತಿ ಇನ್ಸ್ಪಿರೇಷನ್. ಎಲ್ಲಕ್ಕಿಂತ ಜಾಸ್ತಿ ಪಾಸಿಟಿವ್ ಎನರ್ಜಿ ನಮ್ಮಲ್ಲಿ ಇರಲೇಬೇಕು. ನೆಗೆಟಿವ್ ಆಗಿ ಎಷ್ಟು ಥಿಂಕ್ ಮಾಡ್ತಾ ಹೋಗ್ತಿರೋ ಚಿಕ್ಕ ವಯಸ್ಸಲ್ಲೇ ತುಂಬಾ ವಯಸ್ಸಾದವರಂತೆ ಕಾಣಕ್ ಶುರು ಆಗ್ಬಿಡ್ತೀವಿ ಅನ್ಸುತ್ತೆ. ಸೊ ಬೆಸ್ಟ್ ಎಕ್ಸಾಂಪಲ್ ಶಿವಣ್ಣ, ಪಾಸಿಟಿವ್ ಎನರ್ಜಿ, ಫಿಟ್ನೆಸ್ ನ ಇವತ್ತಿನವರೆಗೂ ಹೇಗೆ ಕಾಪಾಡ್ಕೊಂಡಿದ್ದಾರೆ ನೋಡಿ. ಗ್ರೇಟ್ ಶಿವಣ್ಣ, ಹ್ಯಾಟ್ಸ್ ಆಫ್. ನೆಕ್ಸ್ಟ್ ಏನಿದೆ ಶ್ವೇತಾ? ಅಫ್ಕೋರ್ಸ್ ಲಾ ಪಾಯಿಂಟ್ ಇದೆ. ನಮ್ಮ ದಿನನಿತ್ಯದ ಬದುಕಿಗೆ ತುಂಬಾನೇ ಉಪಯೋಗವಾಗುವಂತಹದ್ದು ಇದು. ಯಾಕಂದ್ರೆ ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನ ನಾವು ಪ್ರತಿದಿನ ಕೂಡ ಎದುರಿಸ್ತಾ ಇರ್ತೀವಿ ಭಾವನೆ, ಆದ್ರೆ ಅದ್ರ ಬಗ್ಗೆ ನಮ್ಗೆ ಅವೇರ್ನೆಸ್ ಇರಲ್ಲ, ಅದ್ರ ವಿರುದ್ಧ ಯಾವ ರೀತಿ ನಾವು ಹೋರಾಡಬೇಕು. ಪ್ರಾಬ್ಲಮ್ ಏನು ಅಂದ್ರೆ ಸಾಮಾನ್ಯ ಜನರಿಗೆ ಏನ್ ಅನ್ಸ್ಬಿಡುತ್ತೆ ಅಂದ್ರೆ ಈ ಕಾನೂನು ಅಂದ್ರೆ ಕಬ್ಬಿಣದ ಕಡಲೆ, ದೂರ ಇದ್ದು ಬಿಡೋಣ, ತುಂಬಾ ದೂರ ಇದ್ಬಿಡೋಣ ಅಂತ. ಬಟ್ ನಮ್ಮ ದೈನಂದಿನ ಜೀವನದಲ್ಲಿ ಕಾನೂನು ತುಂಬಾನೇ ಮುಖ್ಯ. ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಚೌಚೌ ಬಾತ್ ನಲ್ಲಿ ಸಣ್ಣ ಸಣ್ಣ ಅಂದ್ರೆ ಸರಳ ಕಾನೂನು ಸೂತ್ರಗಳನ್ನ ನಿಮಗೆ ಪರಿಚಯ ಮಾಡ್ಕೊಡ್ತಾ ಇದೀವಿ. ಸೊ ಇವತ್ತಿನ ಲಾ ಪಾಯಿಂಟ್ ನಲ್ಲಿ ಏನಿದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನಾನು ಈ ದಿನ ಈ ನಮ್ಮ ದಿನನಿತ್ಯ ಜನಜೀವನದಲ್ಲಿ ನಮ್ಗೆ ಅರಿವಿಲ್ಲದಂತೆ ಹಲವಾರು ಕಾನೂನುಗಳನ್ನ ನಾವು ಪಾಲಿಸ್ತಾ ಇರ್ತೀವಿ. ಅದನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡೋದೇ ಈಗ ನನ್ನ ಒಂದು ಕೆಲಸ. ಈಗ ಮುಖ್ಯವಾಗಿ ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡೋ ಸಮಯ ಆಗಿರೋದ್ರಿಂದ ಅದರಿಂದ ಶುರು ಮಾಡೋಣ. ಮೊಟ್ಟ ಮೊದಲನೇದಾಗಿ ಪ್ಯಾನ್ ನಂಬರ್. ಈಗ ಪ್ಯಾನ್ ನಂಬರು ಪ್ರತಿಯೊಬ್ಬರು ಕಡ್ಡಾಯವಾಗಿ ಪಡೀಲೇಬೇಕಾಗುತ್ತೆ. ಪ್ಯಾನ್ ಅಂತಂದರೆ ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತ. ಅದೇನಪ್ಪ ಅಂತಂದರೆ ನಮ್ಮ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ನೀವು ಹೋಗಿ ಒಂದು ಅಕೌಂಟ್ ಓಪನ್ ಮಾಡೋಕ್ಕೆ. ಯಾಕೆಂದರೆ ನಿಮಗೆ ಬರೋ ಆದಾಯಗಳು, ಅದರ ಮೇಲೆ ನೀವು ಪಾಡುವ ಟ್ಯಾಕ್ಸ್ ಏನೇನು ಪೇ ಮಾಡ್ತೀರಾ ಅದರದ್ದು ಸಂಪೂರ್ಣ ಮಾಹಿತಿ, ಇನ್ಫಾರ್ಮೇಷನ್ ಎಲ್ಲ ಅಲ್ಲಿ ಸಿಗ್ತಾ ಇರುತ್ತೆ. ಇದು ನಿಮಗೆ ಅದು ಕಡ್ಡಾಯವಾದರೂ ಕೂಡ ಇದರಿಂದ ನಿಮಗೆ ಭಾಳಷ್ಟು ಅನುಕೂಲಗಳಿರ್ತದೆ. ಪ್ಯಾನ್ ನಂಬರ್ನ ನೀವು ಒಂದು ಅರ್ಜಿ ಇದೆ, ಒಂದು ಅಪ್ಲಿಕೇಶನ್ನಲ್ಲಿ ನಿಮ್ಮ 2 ಫೋಟೋಗಳು ಹಾಕಿ ನಿಮ್ಮ ಮಾಹಿತಿನೆಲ್ಲ, ಇನ್ಫಾರ್ಮೇಷನ್ ಎಲ್ಲ ಫಿಲಪ್ ಮಾಡಿಬಿಟ್ಟು ಕೆಲವು ಸೆಂಟರ್ಸ್ ಇದ್ದಾವೆ, ಅಲ್ಲಿ ಹೋಗಿ ಒಂದು ನಿಗದಿತ ಫೀಸ್ನ ನೀವು ಪೇ ಮಾಡಿ ಅಲ್ಲಿಗೆ ನೀವು ಕೊಟ್ಟಾಗ ಸುಮಾರು 15 ದಿನಗಳ ಒಳಗಡೆ ನಿಮಗೆ ಪ್ಯಾನ್ ಕಾರ್ಡ್ ನಿಮ್ಮ ಮನೆಗೆ ಬರುತ್ತೆ. ಈಗ ನೀವು ಅದು ಯಾತಕ್ಕೆ ಬೇಕು ಅಂತಂದರೆ, ನೀವು ಬ್ಯಾಂಕಲ್ಲಿ ಹೋಗಿ ಒಂದು ಅಕೌಂಟ್ ಓಪನ್ ಮಾಡಬೇಕು ಅಂತಂದರೆ, ನೀವೊಂದು ಕಾರ್ ತೊಗೋತೀನಿ ಅಂತಂದರೆ, ನೀವೊಂದು ಆಸ್ತಿ ತೊಗೋತೀನಿ ಅಂತಂದರೆ, ವಿದೇಶ ಪ್ರಯಾಣ ಮಾಡ್ತೀನಿ ಅಂದರೆ, ಪ್ರತಿಯೊಂದಕ್ಕೂ ನಿಮಗೆ ಪ್ಯಾನ್ ನಂಬರ್ ಅನ್ನೋದು ತುಂಬ ನೆಸಸರಿ ಇದೆ. ಹಾಗಾಗಿ ನೀವು ಅದನ್ನು ಪಡೀಲೇಬೇಕು. ಈ ಪ್ಯಾನ್ ನಂಬರ್ ಅಂತ ತಗೊಳ್ಳೋದು ಈಗ ಬಹಳಷ್ಟು ಜನಗಳಿಗೆ ಗೊತ್ತಿದೆ. ಅದನ್ನು ಹೇಗೆ ಉಪಯೋಗಿಸ್ಕೊತಾ ಇದ್ದಾರೆ, ಹೇಗೆ ಪಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ನನ್ನ ಕ್ಲೈಂಟ್ ಅವ್ರ ಸ್ನೇಹಿತರ ಜೊತೆ ಅಂಗಡಿಗೆ ಹೋಗಿದ್ರು ಟಿ ವಿ ತೊಗೊಳ್ಳೋಣ ಅಂತ. ಅದು ಐಷಾರಾಮಿ 1.5 ಲಕ್ಷ ರೂಪಾಯಿದ ಟಿ ವಿ. ಅವ್ರು ಪ್ಯಾನ್ ನಂಬರ್ ಕೇಳಿದಾಗ ಸ್ನೇಹಿತರು ನಂದಿದೆ ತಗೊಳ್ಳಿ ಅಂತ ಕೊಟ್ಬಿಟ್ರು. ಅದರಿಂದ ಏನಾಯಿತು ಅಂತಂದರೆ ಆದಾಯ ತೆರಿಗೆ ಇಲಾಖೆಯಿಂದ ಇವ್ರಿಗೆ ನೋಟಿಸ್ ಬಂತು, ನೀವು 1.5 ಲಕ್ಷ ರೂಪಾಯಿದು ಇದು ಟಿ ವಿ ತೊಗೊಂಡಿದ್ದೀರಾ, ನಿಮ್ಗೆ ಎಲ್ಲಿದೆ ಆದಾಯ ಅಂತ ಅಂದ್ಬಿಟ್ಟು. ಅದರಿಂದ ಇದನ್ನು ತುಂಬ ಜವಾಬ್ದಾರಿಯುತವಾಗಿ ನೀವು ಬಳಸಬೇಕು. ಟಿ ವಿ ಅನ್ನೋದು ಒಂದು ಉದಾಹರಣೆ ಅಷ್ಟೇ. ಅದೇ ರೀತಿ ನೀವು ಯಾವುದೇ ರೀತಿ ಕಾರ್ ಪರ್ಚೇಸ್ ಮಾಡ್ತೀನಿ, ಯಾವುದೇ ರೀತಿ ಐಷಾರಾಮಿ ವಸ್ತುಗಳಾಗಿರ್ಬೋದು, ಕಾರ್ ಇರ್ಬೋದು, ಒಂದು ಆಸ್ತಿ ಇರ್ಬೋದು, ನೀವು ವಿದೇಶ ಪ್ರಯಾಣ ಇರ್ಬೋದು. ಯಾರಾದರೂ ವಿದೇಶ ಪ್ರಯಾಣಕ್ಕೆ ಹೋಗ್ತಾ ಇರಬೇಕಾದ್ರೆ ಅವ್ರಿಗೇನೋ ಡಾಲರ್ಸ್ ಬೇಕು ಅಂತಂದ್ರೆ ಅವ್ರು ಕೂಡ ಅವ್ರ ಪ್ಯಾನ್ ನಂಬರ್ ಕೇಳ್ತಾರೆ. ಆವಾಗಲೂ ಕೂಡ ಅವ್ರು ಇನ್ನೊಬ್ಬರದ್ದು ಕೊಟ್ಟಾಗ ಅವರ ಒಂದು ಅಕೌಂಟಲ್ಲಿ ಅದು ಮೆನ್ಷನ್ ಆಗುತ್ತೆ. ಹಾಗಾಗಿ ಇದು ತುಂಬ ಒಂದು ಇಂಪಾರ್ಟೆಂಟ್ ನಂಬರು, ದಯವಿಟ್ಟು ಅದನ್ನು ಮಿಸ್ಯೂಸ್ ಮಾಡಬೇಡಿ. ಓಕೆ, ನೋಡಿ ಸಾಮಾನ್ಯವಾಗಿ ನಾವು ಪ್ಯಾನ್ ಕಾರ್ಡ್ ಬಗ್ಗೆ ಕೇಳ್ತಾನೆ ಇರ್ತೀವಿ ಶ್ವೇತಾ. ಆದರೆ ಪ್ಯಾನ್ ಕಾರ್ಡ್ ಯಾವ ರೀತಿ ಮಾಡಿಸ್ಬೇಕು, ಅದು ಏನೇನು ಯೂಸಸ್, ಒಂದ್ಸಲ ಪ್ಯಾನ್ ಕಾರ್ಡ್ ಮಾಡ್ಬಿಟ್ಟು ಸುಮ್ಮನೆ ಇಟ್ಬಿಟ್ಟಿರ್ತೀವಿ. ಅದು ಯಾವೆಲ್ಲ ರೀತಿ, ಇವಾಗ 1.5 ಲಕ್ಷ ರೂಪಾಯಿ ಟಿ ವಿ ವಿಷಯನೇ ಹೇಳಿದ್ರು. ಪ್ಯಾನ್ ಕಾರ್ಡ್ ಯಾರ್ದೋ ಪ್ಯಾನ್ ಕಾರ್ಡ್ ನನ್ನ ಫ್ರೆಂಡ್ಗೆ ತಾನೆ ಅಂತ ನಾವು ಕೊಟ್ಬಿಟ್ರೆ ಆಮೇಲೆ ಟ್ಯಾಕ್ಸ್ ನಾವು ಕಟ್ಟಬೇಕಾಗತ್ತೆ. ಆದರೆ ಪ್ಯಾನ್ ಕಾರ್ಡ್ ಏನೋ ಇದೆ, ಶಾಪಿಂಗ್ ಮಾಡೋಕ್ಕೆ ದುಡ್ಡಿಲ್ಲ ಶ್ವೇತಾ. ಎಸ್ ಪವನ, ಸೈಟ್ ತಗೋಬೇಕು, ಕಾಸಿಲ್ಲ, ಏನು ಮಾಡೋದು? ಹೌದು, ಈ ದುಡ್ಡು ಮಾಡೋಕ್ಕೇನಾದರೂ ಈಸಿಯಾಗಿ ಐಡಿಯಾ ಇದೆಯಾ? ಆ್ಯಕ್ಚುಲಿ ಏನು ಗೊತ್ತಾ, ಐಡಿಯಾ ಮೊದಲಿಂದಾನೂ ಇದೆ, ಹಿಂದಿನಿಂದಾನೂ ಇದೆ. ಅಮ್ಮ ಅಡುಗೆ ಮನೆ ಸಾಸಿವೆ ಡಬ್ಬೆಯಲ್ಲಿ ಯಾವಾಗಲೂ ಉಳಿತಾಯ ಮಾಡ್ತಾನೆ ಇರ್ತಾರೆ. ಎಲ್ಲ ಮನೇಲೂ ಕೂಡ ಮನೇಲಿ ಗೃಹಿಣಿಯರು ಸಾಮಾನ್ಯವಾಗಿ ಸಾಸಿವೆ ಡಬ್ಬಿಯಲ್ಲಿ ಉಳಿತಾಯ ಮಾಡ್ತಾನೆ ಇರ್ತಾರೆ. ಆದರೆ ಆ ಉಳಿತಾಯ ಹಾಗೆ ಉಳಿದೋಗ್ಬಿಡುತ್ತೆ. ಅದನ್ನು ಯಾವ ರೀತಿ ಬೆಳೆಸ್ಕೋಬೇಕು, ನಾವು ಮಾಡೋ ಸಣ್ಣ ಸಣ್ಣ ಉಳಿತಾಯಗಳನ್ನು ಯಾವ ರೀತಿ ದೊಡ್ಡದಾಗಿ ಬೆಳೆಸ್ಕೋಬೇಕಾಗುತ್ತೆ, ಅದನ್ನು ಎಲ್ಲಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ, ಎಲ್ಲಿ ನಮಗೆ ಲಾಭ ಸಿಗುತ್ತೆ ಅನ್ನೋದೇ ಗೊತ್ತಿಲ್ಲ. ಸೊ ಇನ್ನು ಮುಂದೆ ಚೌಚೌ ಬಾತ್ನಲ್ಲಿ ಅದು ಕೂಡ ಇರುತ್ತೆ. ಮನಿ ಪ್ಲಾಂಟ್ನಲ್ಲಿ ನಿಮ್ಮ ಆದಾಯನ ಯಾವ ರೀತಿ ಉಳಿಸ್ಕೋಬೇಕು, ಅದನ್ನ ಯಾವ ರೀತಿ ಬೆಳೆಸ್ಕೋಬೇಕು ಅನ್ನೋದ್ರ ಬಗ್ಗೆ ಸೂಕ್ತ ಮಾಹಿತಿನ ಕೊಡ್ತೀವಿ. ಸೊ ಈಗ ಮನಿ ಪ್ಲಾಂಟ್. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮನಿ ಪ್ಲಾಂಟ್. ನಾನು ರವೀಂದ್ರ ಜೋಶಿ. ಯಾವುದಾದ್ರೂ ಮನೆಗೆ ಹೋಗ್ತೀವಿ, ಮನೆಗೆ ಹೋದಾಗ ಅಲ್ಲೊಂದು ನಮಗೊಂದು ಗಾಜಿನ ಬಾಟ್ಲ್ ಕಾಣುತ್ತೆ. ಬಾಟ್ಲಲ್ಲಿ ನೀರಿರುತ್ತೆ, ನೀರಲ್ಲೊಂದು ಬಳ್ಳಿ ಇರುತ್ತೆ, ಬಳ್ಳಿಗೊಂದು 4-5 ಎಲೆಗಳಿರ್ತವೆ. ಅದಕ್ಕೆ ಮನಿ ಪ್ಲಾಂಟ್ ಅಂತ ಹೆಸರು.
ಮನಿ ಪ್ಲ್ಯಾಂಟ್ ಮನೇಲಿ ಯಾಕೆ ಇಡ್ತೀವಿ ಅಂದರೆ ಮನಿ ವೃದ್ಧಿ ಆಗಲಿ ಅನ್ನುವಂಥ ನಂಬಿಕೆಯಿಂದ ಮನಿ ಪ್ಲ್ಯಾಂಟ್ ಇಡ್ತೀವಿ. ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ, ಮನೆಯಲ್ಲಿ ಮನಿ ಪ್ಲ್ಯಾಂಟ್ ಇಡೋದ್ರಿಂದ ಮನಿ ವೃದ್ಧಿ ಆಗಲ್ಲ. ಮನಿ ಯಾವಾಗ ವೃದ್ಧಿ ಆಗತ್ತೆ ಅಂದರೆ ಮನಿ ಬಗ್ಗೆ ನಮಗೆ ಜ್ಞಾನವನ್ನು ಇಟ್ಟುಕೊಂಡು ಮನೆಯನ್ನು ಹೇಗೆ ವೃದ್ಧಿಸಿಕೊಳ್ಳಬೇಕು ಎನ್ನುವಂಥ ಜ್ಞಾನವನ್ನು ನಾವು ಪಡ್ಕೊಂಡಾಗ ಮಾತ್ರ ದುಡ್ಡು ವೃದ್ಧಿ ಆಗುತ್ತೆ. ಮನಿ ಪ್ಲ್ಯಾಂಟ್ ಕಾರ್ಯಕ್ರಮದ ಉದ್ದೇಶ ಅದೇ. ಸ್ನೇಹಿತರೆ, ನಾವೊಂದು ದೇವಸ್ಥಾನಕ್ಕೆ ಹೋಗಿರ್ತೇವೆ, ದೇವರ ದರ್ಶನ ಮಾಡ್ಕೋತೇವೆ, ಮೆಟ್ಲು ಹೇಳ್ಕೊಂಡು ಬರ್ತಾ ಇರ್ತೇವೆ. ಒಬ್ಬ ವೃದ್ಧ ಕೂತಿದ್ದಾನೆ, ಭಿಕ್ಷುಕ, ಮೈ ಮೇಲೆ ಕಂಬಳಿ ಹೊತ್ಕೊಂಡಿದ್ದಾನೆ, ಮೈ ತುಂಬ ನೊಣಗಳು ಕೂತಿದ್ದಾವೆ. ಆತ ಭಿಕ್ಷೆ ಬೇಡ್ತಾ ಇದ್ದ. ನಾವು ಅದನ್ನ ಬಲಗಣ್ಣಿನಲ್ಲಿ ಕೆಳಗಡೆ ನೋಡಿಕೊಂಡು, ಅವನ ತಟ್ಟೆ ಎದುರುಗಡೆ ಒಂದು ತಟ್ಟೆ ಇದೆ, ಆ ತಟ್ಟೆಯಲ್ಲಿ ಒಂದು ಕಿಲುಬು ಕಾಸಿಲ್ಲ, ಅದನ್ನು ನೋಡಿಕೊಂಡು ಹಾಗೆ ನಾವು ಕೆಳಗಡೆ ನಡ್ಕೊಂಡು ಹೋಗ್ತೇವೆ. ಅವನಿಗೆ ದುಡ್ಡು ಹಾಕಲ್ಲ. 4 ಹೆಜ್ಜೆ ಮುಂದೆ ಹೋಗ್ತೇವೆ, ಎರಡನೇದು ಮೆಟ್ಲು ಕೆಳಗೆ ಇಳಿತೇವೆ. ಇಳಿದ ತಕ್ಷಣ ಇನ್ನೊಬ್ಬ ಮುದುಕಿ ಕೂತಿದ್ದಾಳೆ, ಅವಳಿಗೂ ವಯಸ್ಸಾಗಿದೆ, ಅವಳಿಗೂ ಮೈ ಮೇಲೆ ನೊಣಗಳು ಕೂತಿದ್ದಾವೆ. ಅದರ ತಟ್ಟೆ ಮೇಲೆ, ಅವಳ ತಟ್ಟೆ ಏನಿದೆ ಆ ತಟ್ಟೆಯಲ್ಲಿ ಹಲವಾರು ನಾಣ್ಯಗಳು ಬಿದ್ದಿದೆ. ಅದನ್ನು ನೋಡಿದ ತಕ್ಷಣ ನಮ್ಮ ಜೇಬಿನಲ್ಲಿರುವ ನಾಣ್ಯ ನಮಗೆ ಅರಿವಿಲ್ಲದಂತೆ ಆ ನಾಣ್ಯವನ್ನು ತೆಗೆದು ಆ ನಾಣ್ಯದ ಜೊತೆ ಆ ನಾಣ್ಯಕ್ಕೆ ಸೇರಿಸ್ತೇವೆ. 2 ಹೆಜ್ಜೆ ಹಿಂದೆ ಹೋದಾಗ ಇನ್ನೊಬ್ಬ ಭಿಕ್ಷುಕನಿಗೆ ದುಡ್ಡು ಹಾಕಲಾರ್ದ ನಾವು 2 ಹೆಜ್ಜೆ ಮುಂದೆ ಹೋದ ತಕ್ಷಣ ನಾಣ್ಯ ಭರಿತವಾದಂಥ ತಟ್ಟೆಯಲ್ಲಿ ನಮ್ಮ ನಾಣ್ಯವನ್ನು ತೆಗೆದು ಸೇರಿಸ್ತೇವೆ. ಏನನ್ನು ಹೇಳುತ್ತೆ ಇದು? ದುಡ್ಡಿನ ಅರ್ಥಶಾಸ್ತ್ರದಲ್ಲಿ ಮನಿ ಅಟ್ರಾಕ್ಟ್ಸ್ ಮನಿ ಎನ್ನುವಂಥ ಸೂತ್ರವನ್ನು ಇದು ಹೇಳುತ್ತೆ. ಯಾವತ್ತಾದರೂ ನೋಡಿ, ನಾವು ಯಾವುದಾದ್ರೂ ಹೋಟೆಲ್ಗೆ ಹೋದರೆ ಖಾಲಿ ಇರೋ ಯಾವ್ದಾರು ಹೋಟ್ಲ್ ಹೋಗಿದ್ದೀವಾ? ರಶ್ ಇದ್ದರೂ ಕೂಡ ತುಂಬ ಜನಸಾಂದ್ರತೆ ಇರುವಂಥ ಹೋಟ್ಲಿಗೆ ನಾವು ಹೋಗ್ತೀವಿ. ಯಾವುದಾದ್ರೂ ಅಂಗಡಿಗೆ ನಾವು ಕಿರಾಣಿ ಸಾಮಾನು ತರೋರು ಅಂತ ಹೋದರೆ ಯಾವತ್ತಾದರೂ ನಾವು ಖಾಲಿ ಇರೋ ಅಂಗಡಿಗೆ ಹೋಗಿದ್ದು ಉಂಟಾ? ಸಾಧ್ಯವೇ ಇಲ್ಲ. ಯಾವ ಅಂಗಡಿಯಲ್ಲಿ ಜನಸಾಂದ್ರತೆ ಜಾಸ್ತಿ ಇದೆಯೋ ಅದೇ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತೀವಿ. ಅಂದರೆ ನಮ್ಮ ದುಡ್ಡನ್ನು ಆ ದುಡ್ಡು ಆಕರ್ಷಿಸಿದೆ ಅನ್ನುವಂಥ ಅರ್ಥ. ಈ ಮೊದಲನೇ ಸೂತ್ರ ಮನಿ ಅಟ್ರಾಕ್ಟ್ಸ್ ಮನಿ. ನಾಳೆ ಬೇರೆ ವಿಚಾರದ ಕುರಿತು ಹೇಳ್ತೇನೆ. ಅಲ್ಲಿವರೆಗೆ ನಮಸ್ಕಾರ ಸ್ನೇಹಿತರೆ. ಎಸ್ ಭಾವನಾ, ಹಣ ಗಳಿಸೋದೊಂದೇ ಇಂಪಾರ್ಟೆಂಟ್ ಅಲ್ಲ, ಆ ಹಣವನ್ನ ಗಳಿಸಿದ ಹಣವನ್ನ ಉಳಿಸಿ ಬೆಳೆಸೋದು ಕೂಡ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಹೇಳ್ತಾರೆ. ಅವರೊಂದು ಮಾತು ಹೇಳ್ತಾ ಇದ್ರು, ಮನಿ ಅಟ್ರಾಕ್ಟ್ಸ್ ಮನಿ ಅಂತ. ಸೊ ನಾವ್ ಯಾವಾಗ ಸೇವಿಂಗ್ ಮಾಡ್ಬೇಕು ಅಂತ ಮನಸ್ಸು ಮಾಡಿ ₹1 ಇಡ್ತೀವೋ ಅದ್ರ ಪಾಡಿಗೆ ಅದು ಸೇವಿಂಗ್ ಆಗೋಗುತ್ತೆ. ಆದ್ರೆ ಯಾವ ರೀತಿ ಅದನ್ನ ಬಳಕೆ ಮಾಡಬೇಕು, ಅದನ್ನ ಯಾವ ರೀತಿ ಬೆಳೆಸಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆದ್ರೆ ಶ್ವೇತಾ, ನಾನು ಮನಿ ಪ್ಲಾಂಟ್ ಮುಂಚೆ ಹೇಳ್ತಾ ಇದ್ದೆ, ಅಮ್ಮನ ಸಾಸಿವೆ ಡಬ್ಬಿಯಲ್ಲಿ ಉಳಿತಾಯ ಮಾಡ್ತಾರೆ ಅಂತ. ಯಾವತ್ತಾದ್ರೂ ಕದ್ದಿದ್ಯಾ? ಇಲ್ಲಪ್ಪ, ತುಂಬಾ ಒಳ್ಳೆ ಹುಡುಗಿ ನಾನು, ಹಂಗೆಲ್ಲ ಕದಿಯಲ್ಲ. ಶ್ವೇತಾ ತುಂಬಾ ಸುಳ್ಳು ಹೇಳ್ತಾಳೆ ಅಂತ ನನಗೆ ಗೊತ್ತು. ಅಫ್ಕೋರ್ಸ್ ಇನ್ನೂ ಸಾಕಷ್ಟು ಸುದ್ದಿ ಇದೆ. ಅದಕ್ಕೆ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಳ್ಳಿ.